ಜಾನು ಬೆಂಗಳೂರಿನಿಂದ ಮಲೆನಾಡಿನ ಒಂದು ಹಳ್ಳಿಗೆ ಬಂದು ಸೇರುತ್ತಾಳೆ. ಮುಂದೆ ಏನು ನನ್ನ ಜೀವನ, ಮೊದಲು ಯಾವುದಾದ್ರೂ ಬಾಡಿಗೆ ಮನೆ ಹುಡ್ಕೋಬೇಕು ಅಂತ ಹಳ್ಳಿ ಒಳಗೆ ಹೋಗಿ ಎಲ್ಲರನ್ನು ವಿಚಾರಿಸಿ ಬರುತ್ತಿರುವಾಗ ಅಲ್ಲಿಯ ಜನ ಈ ಊರಿನ ದೊಡ್ಡ ಮನೆಗೆ ಕೇಳಿ ನಿಮಗೆ ಆಶ್ರಯ ಸಿಗುತ್ತದೆ ಎಂದು ಹೇಳುತ್ತಾರೆ. ಅವಳು ಸರಿ ಅಂತ ಅಲ್ಲಿಗೆ ಊರಿನವರ ಜೊತೆ ಹೋಗಿ ಅವರ ಮನೆ ಮುಟ್ಟುತ್ತಾಳೆ. ಜಾನು ಮಲೆನಾಡಿನ ಹೆಗ್ಗಡೆ ನಿವಾಸ ಎಂಬ ದೊಡ್ಡ ಮನೆಗೆ ಆಕಸ್ಮಿಕವಾಗಿ ಬಂದು ಸೇರುತ್ತಾಳೆ. ಆ ಊರಿನಲ್ಲಿ ಹೆಗ್ಗಡೆ ಕುಟುಂಬ ಎಂದರೆ ಬಹಳ ಗೌರವ. ಮನೆಯ ಯಜಮಾನಿ ಸಾವಿತ್ರಮ್ಮ ಜಾನುವಿನ ಮುಗ್ಧತೆ ಮತ್ತು ಸಂಸ್ಕಾರ ನೋಡಿ ಆಕೆಗೆ ತಮ್ಮ ಮನೆಯಲ್ಲೇ ಆಶ್ರಯ ನೀಡುತ್ತಾರೆ. ಜಾನು ಸುಮ್ಮನೆ ಕೂರಲು ಇಷ್ಟಪಡದೆ ಊರಿನ ಸರ್ಕಾರಿ ಶಾಲೆಯಲ್ಲಿ ಟೀಚರ್ ಆಗಿ ಸೇರುತ್ತಾಳೆ. ಸಿಟಿಯಿಂದ ಬಂದ ಜಾನುಗೆ ಮಲೆನಾಡಿನ ಭಾಷೆ ಮೊದಮೊದಲು ಅರ್ಥವಾಗದೆ ತಮಾಷೆಯ ಪ್ರಸಂಗಗಳು ನಡೆಯುತ್ತವೆ. ಮಕ್ಕಳು ಅವಳಿಗೆ ಮಲೆನಾಡಿನ ಹಳ್ಳುಗಳನ್ನು ತಂದುಕೊಟ್ಟು ಅವಳನ್ನು ಕಾಡುತ್ತಾ ನಮ್ಮ ಸಿಟಿ ಟೀಚರ್ ಎಂದು ರೇಗಿಸುತ್ತಾರೆ. ಜಾನು ಮಕ್ಕಳಿಗೆ ಹಾಡು, ನೃತ್ಯ ಮತ್ತು ಡ್ರಾಯಿಂಗ್ ಕಲಿಸುತ್ತಾ ಇಡೀ ಶಾಲೆಯ ಫೇವರೇಟ್ ಆಗುತ್ತಾಳೆ. ಹೆಗ್ಗಡೆ ಮನೆಯ ಏಕೈಕ ಮಗ ಸಮರ್ಥ್. ಇವನು ಸ್ವಲ್ಪ ಗಂಭೀರ ಸ್ವಭಾವದನಾದರೂ ಮನಸ್ಸು ತುಂಬ ಮೃದು. ಮೊದಲ ಭೇಟಿಯಲ್ಲೇ ಜಾನುವಿನ ಸರಳತೆ ಅವನಿಗೆ ಇಷ್ಟವಾಗುತ್ತದೆ. ಸಮರ್ಥ್ ಜಾನುಗೆ ಮಲೆನಾಡಿನ ಕಾಡು ಹಾದಿಗಳನ್ನು ತೋರಿಸುವುದು, ಅಡಿಕೆ ತೋಟದ ಕೆಲಸಗಳನ್ನು ವಿವರಿಸುವುದರಲ್ಲಿ ಕಾಲ ಕಳೆಯುತ್ತಾನೆ. ಜಾನು ಅಡಿಕೆ ತೋಟದಲ್ಲಿ ಕಾಲು ಜಾರಿ ಬೀಳಲು ಹೋದಾಗ ಸಮರ್ಥ್ ಹಿಡಿಯುವುದು, ಜಾನುಗೆ ಕಾಫಿ ತೋಟದಲ್ಲಿ ಅಡಗಿರುವ ಜಿಗಣೆ ಕಂಡರೆ ಆಗುವ ಭಯ ನೋಡಿ ಸಮರ್ಥ್ ಕಾಲೆಳೆಯುವುದು, ಹೀಗೆ ಇವರಿಬ್ಬರ ನಡುವೆ ಸುಂದರ ಸ್ನೇಹ ಬೆಳೆಯುತ್ತದೆ. ಸಮರ್ಥ್ ಮನಸ್ಸಿನಲ್ಲಿ ಜಾನು ಬಗ್ಗೆ ಪ್ರೀತಿ ಚಿಗುರೊಡೆದರೂ ಅವಳ ಕಣ್ಣಲ್ಲಿರುವ ಯಾವುದೋ ನೋವು ಅವನನ್ನು ಸುಮ್ಮನಿರಿಸುತ್ತದೆ. ಮಲೆನಾಡಿನ ಬಿಡದ ಮಳೆಗೆ ಜಾನು ಹೈರಾಣಾಗುತ್ತಾಳೆ. ಅವಳ ಬಣ್ಣ ಬಣ್ಣದ ಸಿಟಿ ಛತ್ರಿ ಗಾಳಿಗೆ ಉಲ್ಟಾ ಆದಾಗ ಸಮರ್ಥ್ ಅವಳಿಗೆ ಹಳ್ಳಿಯ ದೊಡ್ಡ ಗೊರಬು ಬಿದಿರಿನ ಕೊಡೆ ಹಾಕಿಕೊಳ್ಳಲು ಕಲಿಸುತ್ತಾನೆ. ಸಾವಿತ್ರಮ್ಮನ ಜೊತೆ ಸೇರಿ ಜಾನು ಮಲೆನಾಡಿನ ಸ್ಪೆಷಲ್ ಕಾಯಿ ಕಡುಬು, ತಂಬುಳಿ ಮಾಡುವುದನ್ನು ಕಲಿಯುತ್ತಾಳೆ. ಜಾನು ಮಾಡುವ ಸಿಟಿ ಸ್ಟೈಲ್ ಸ್ಯಾಂಡ್ವಿಚ್ ನೋಡಿ ಮನೆಯವರೆಲ್ಲ ಇದೇನಿದು ಹಸಿ ತರಕಾರಿ ತಿನ್ನೋದು ಎಂದು ನಗುವ ಪ್ರಸಂಗಗಳು ನಡೆಯುತ್ತವೆ. ಜಾನು ಸಮರ್ಥ್ ಜೊತೆ ಬೈಕ್ನಲ್ಲಿ ಶಾಲೆಯಿಂದ ಬರುವುದನ್ನು ಊರಿನ ಜನ ನೋಡಿ ದೊಡ್ಡ ಮನೆಗೆ ಹೊಸ ಸೊಸೆ ಬಂದಿದ್ದಾಳೆ ಎಂದು ಆಡಿಕೊಳ್ಳಲು ಶುರು ಮಾಡುತ್ತಾರೆ. ಇದು ಸಾವಿತ್ರಮ್ಮನಿಗೆ ಖುಷಿ ಕೊಟ್ಟರೆ ಜಾನುಗೆ ಮಾತ್ರ ಮನಸ್ಸಿನ ಒಂದು ಮೂಲೆಯಲ್ಲಿ ಅಭಿ ನೆನಪು ಕಾಡುತ್ತಲೇ ಇರುತ್ತದೆ. ಇದೇ ಸಮಯದಲ್ಲಿ ಸಮರ್ಥ್ ಜಾನುಗೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸಲು ಒಂದು ದೊಡ್ಡ ಫಂಕ್ಷನ್ ಏರ್ಪಾಡು ಮಾಡುತ್ತಾನೆ. ಆದರೆ ಜಾನು ಇನ್ನೂ ತನ್ನ ಹಳೆಯ ಜೀವನದ ಕಹಿಯನ್ನು ಮರೆತಿಲ್ಲ. ಈ ಕಡೆ ಕೆಲಸದ ನಿಮಿತ್ತ ಹೊರ ಹೋಗಿದ್ದ ಅನನ್ಯ ಮನೆಗೆ ಮರಳಿದಾಗ ಅವಳಿಗೆ ಆಘಾತ ಕಾಯುತ್ತಿರುತ್ತದೆ. ಕೌಸಲ್ಯ ಅಳುತ್ತಾ ನಡೆದ ವಿಷಯವನ್ನೆಲ್ಲ ಹೇಳಿದಾಗ ಅನನ್ಯ ನೇರವಾಗಿ ಅಭಿ ರೂಮ್ಗೆ ನುಗ್ಗುತ್ತಾಳೆ. ಅಲ್ಲಿ ಅಭಿ ಕುಡಿದು ದೇವದಾಸನಂತೆ ಬಿದ್ದಿರುತ್ತಾನೆ. ಅನನ್ಯ: ಅಣ್ಣ, ನೀನಿಷ್ಟು ನೀಚ ಅಂತ ಅಂದ್ಕೊಂಡಿರಲಿಲ್ಲ. ಒಬ್ಬ ಕುಲಕ್ಷ ವಿಕಾಸ್ ಮತ್ತು ಮಾಯಾ ಮಾತು ಕೇಳಿ ನನ್ನ ಅತ್ತಿಗೆಯ ಚಾರಿತ್ರ್ಯಕ್ಕೆ ಬೆಂಕಿ ಇಟ್ಟೆಯಾ? ಸತ್ಯ ತಿಳಿಯುವ ಮುನ್ನವೇ ಅವಳನ್ನು ಮನೆಯಿಂದ ಹೊರಹಾಕಿದ ನೀನು ಮನುಷ್ಯನಾ? ಅವಳು, ವಿಕಾಸ್ ಮತ್ತು ಮಾಯಾ ಹೇಗೆ ಪ್ಲಾನ್ ಮಾಡಿದರು ಎಂಬ ವಿಡಿಯೋ ಸಾಕ್ಷಿಗಳನ್ನು ಅವನ ಮುಖಕ್ಕೆ ಎಸೆಯುತ್ತಾಳೆ. ಸತ್ಯ ತಿಳಿದ ಅಭಿಜಿತ್ ವಿವೇಚನೆ ಕಳೆದುಕೊಳ್ಳುತ್ತಾನೆ. ಮೊದಲು ವಿಕಾಸ್ನನ್ನು ಹುಡುಕಿ ಹಿಗ್ಗಾಮುಗ್ಗಾ ಚಚ್ಚುತ್ತಾನೆ. ನನ್ನ ಪ್ರೀತಿಯನ್ನು ಅವಮಾನಿಸುವಂತೆ ಮಾಡಿದ ನಿನ್ನನ್ನು ಬಿಡಲ್ಲ ಎಂದು ಪೊಲೀಸರಿಗೆ ಒಪ್ಪಿಸುತ್ತಾನೆ. ರಾಜಲಕ್ಷ್ಮಿ ಅಜ್ಜಿ ಮತ್ತೆ ಮಾಯಾನ ಎಲೈಟ್ ಫ್ಯಾಷನ್ ಹಬ್ಗೆ ಸೇರಿಸಿಕೊಂಡಿರುತ್ತಾರೆ. ಆದರೆ ಅಭಿ ಜಾನು ಹೋದ ನೋವಲ್ಲಿ ಅದನ್ನು ತಲೆಕೆಡಿಸಿಕೊಳ್ಳಲ್ಲ. ನಿಜ ತಿಳಿದು ಬಂದ ನಂತರ ಮಾಯಾಳನ್ನು ಆಫೀಸಿನಿಂದ ಮತ್ತು ತನ್ನ ಜೀವನದಿಂದ ಕುತ್ತಿಗೆ ಪಟ್ಟಿ ಹಿಡಿದು ಹೊರದಬ್ಬುತ್ತಾನೆ. ಇನ್ನು ಮುಂದೆ ಈ ನಗರದಲ್ಲೇ ನಿನ್ನ ನೆರಳು ಕಂಡರೂ ಸುಟ್ಟು ಹಾಕುತ್ತೇನೆ ಎಂದು ಎಚ್ಚರಿಕೆ ನೀಡುತ್ತಾನೆ. ಆದರೆ ಈ ಎಲ್ಲದರ ಹಿಂದೆ ತನ್ನ ಅಜ್ಜಿ ರಾಜಲಕ್ಷ್ಮಿಯ ಕೈವಾಡವಿದೆ ಎಂಬುದು ಅವನಿಗೆ ಇನ್ನೂ ತಿಳಿದಿರುವುದಿಲ್ಲ. ಅಜ್ಜಿ ಮಾತ್ರ ಜಾನು ಹೋದ ಖುಷಿಯಲ್ಲಿ ಮನೆಯಲ್ಲಿ ದರ್ಬಾರ್ ಮುಂದುವರಿಸುತ್ತಿದ್ದಾರೆ. ಜಾನು ಹೋದ ನಂತರ ಅಭಿಜಿತ್ಗೆ ಪ್ರಪಂಚವೇ ಶೂನ್ಯವಾದಂತಾಗುತ್ತದೆ. ಆಫೀಸ್ಗೆ ಹೋಗುವುದನ್ನು ಬಿಟ್ಟು ಗಡ್ಡ ಬಿಟ್ಟಿಕೊಂಡು ಜಾನುವಿನ ಸೀರೆ ಮತ್ತು ಅವಳ ನೆನಪುಗಳನ್ನು ಹಿಡಿದು ಕುಡಿಯಲು ಶುರು ಮಾಡುತ್ತಾನೆ. ಜಾನು, ನೀನಿಲ್ಲದ ಒಂದು ಕ್ಷಣವೂ ಬದುಕಲಾರೆ, ನನ್ನನ್ನು ಕ್ಷಮಿಸು ಎಂದು ಗೋಳಾಡುತ್ತಾನೆ. ಅನನ್ಯ ಸುಮ್ಮನೆ ಕೂರುವುದಿಲ್ಲ. ತನ್ನ ಪ್ರಿಯಕರ ಕರಣ್ ಸಹಾಯದಿಂದ ಜಾನುವಿನ ಫೋನ್ ಲೊಕೇಶನ್ ಮತ್ತು ಅವಳ ಬ್ಯಾಂಕ್ ಟ್ರಾನ್ಸಾಕ್ಷನ್ಗಳನ್ನು ಟ್ರ್ಯಾಕ್ ಮಾಡಿ ಅವಳು ಮಲೆನಾಡಿನ ಹೆಗ್ಗಡೆ ನಿವಾಸದಲ್ಲಿದ್ದಾಳೆ ಎಂಬ ವಿಷಯ ಪತ್ತೆ ಹಚ್ಚುತ್ತಾಳೆ. ಅನನ್ಯ ಬಂದು ಅಭಿಯ ಕೈಗೆ ಮಲೆನಾಡಿನ ಟಿಕೆಟ್ ಮತ್ತು ವಿಳಾಸ ಕೊಡುತ್ತಾಳೆ. ಅನನ್ಯ: ನೋಡು ಅಣ್ಣ, ಇದು ನಿನಗೆ ಸಿಗುತ್ತಿರೋ ಕೊನೆಯ ಅವಕಾಶ. ಅತ್ತಿಗೆ ನಿನ್ನನ್ನು ಕ್ಷಮಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಆದ್ರೆ ಅವಳ ಕಾಲು ಹಿಡಿದಾದರೂ ಮರಳಿ ಕರೆದುಕೊಂಡು ಬಾ.
ಅಭಿ ತನ್ನ ತಪ್ಪುಗಳನ್ನು ತಿದ್ದಿಕೊಳ್ಳುವ ಹಠದೊಂದಿಗೆ ಮಲೆನಾಡಿಗೆ ಕಾರೊತ್ತುತ್ತಾನೆ. ಆದರೆ ಅಲ್ಲಿ ಅವನಿಗೆ ಕಾದಿರುವುದು ದೊಡ್ಡ ಶಾಕ್. ಅಭಿಜಿತ್ ಹೆಗಡೆ ನಿವಾಸ ತಲುಪಿದಾಗ ಅಲ್ಲಿ ಹಬ್ಬದ ವಾತಾವರಣ ಇರುತ್ತದೆ. ಜಾನು ಮತ್ತು ಸಮರ್ಥ್ ತುಂಬ ಆತ್ಮೀಯವಾಗಿ ನಗುತ್ತಾ ಮಾತನಾಡುತ್ತಿರುವುದನ್ನು ಅಭಿಜಿತ್ ದೂರದಿಂದಲೇ ನೋಡುತ್ತಾನೆ. ಜಾನು ಈಗ ಮೊದಲಿನಂತಿಲ್ಲ. ಅವಳ ಮುಖದಲ್ಲಿ ಹೊಸ ಕಳೆ ಇದೆ. ಸಮರ್ಥ್ ಜಾನುಗೆ ಒಂದು ಹೂವಿನ ಹಾರ ಹಾಕಿ ಸನ್ಮಾನಿಸುತ್ತಿರುತ್ತಾನೆ. ಅದು ಶಾಲೆಯ ಕಾರ್ಯಕ್ರಮವಿರಬಹುದು. ಆದರೆ ಅಭಿಗೆ ತಪ್ಪಾಗಿ ಅರ್ಥವಾಗುತ್ತದೆ. ಇದನ್ನು ಕಂಡ ಅಭಿಯ ರಕ್ತ ಕುದಿಯುತ್ತದೆ. ನಾನು ಇಲ್ಲಿ ಅವಳಿಗಾಗಿ ಕಣ್ಣೀರು ಹಾಕುತ್ತಿದ್ದರೆ ಅವಳು ಇಲ್ಲಿ ಹೊಸ ಜೀವನ ಶುರು ಮಾಡಿದ್ದಾಳಾ ಎಂಬ ಅಹಂ ಮತ್ತು ಪ್ರೀತಿಯ ನಡುವೆ ಅವನು ಸಿಲುಕುತ್ತಾನೆ. ಸಮರ್ಥ್ ಜಾನುಗೆ ಶಾಲೆಯ ಉತ್ತಮ ಶಿಕ್ಷಕಿ ಎಂದು ಸನ್ಮಾನಿಸಿ ಅವಳ ಕೈಗೆ ಮಲ್ಲಿಗೆ ಹಾರ ನೀಡುತ್ತಿರುವಾಗಲೇ ಅಭಿಜಿತ್ ಅಲ್ಲಿಗೆ ಎಂಟ್ರಿ ಕೊಡುತ್ತಾನೆ. ಗಡ್ಡ ಬಿಟ್ಟಿರುವ ಕಣ್ಣುಗಳು ಕೆಂಪಾಗಿರುವ ಅಭಿಯನ್ನು ನೋಡಿ ಜಾನು ಒಂದು ಕ್ಷಣ ಸ್ತಬ್ಧಳಾಗುತ್ತಾಳೆ. ಜಾನು ಮೊದಮೊದಲು ಆಶ್ಚರ್ಯ ಪಡುತ್ತಾಳೆ. ಆದರೆ ತಕ್ಷಣವೇ ಅವಳ ಕಣ್ಣಲ್ಲಿ ಅಂದು ಅನುಭವಿಸಿದ ಅನುಮಾನದ ಕಿಚ್ಚು ಕಾಣಿಸುತ್ತದೆ. ಅವಳು ಬೆಚ್ಚಿ ಬೀಳುವುದಿಲ್ಲ ಅಥವಾ ಓಡಿ ಹೋಗಿ ಅವನನ್ನು ಅಪ್ಪಿಕೊಳ್ಳುವುದಿಲ್ಲ. ಬದಲಾಗಿ ಕೈಯಲ್ಲಿದ್ದ ಹಾರವನ್ನು ಕೆಳಗೆ ಇಟ್ಟು ಅತ್ಯಂತ ಶಾಂತವಾಗಿ ಅವನನ್ನು ನೋಡುತ್ತಾಳೆ. ಆ ಶಾಂತತೆ ಅಭಿಜಿತ್ನನ್ನು ನಡುಗಿಸುತ್ತದೆ. ಅಭಿಜಿತ್ ಅವಳ ಹತ್ತಿರ ಬಂದು ಮಂಡಿಯೂರಿ ಕುಳಿತು ಅವಳ ಕೈ ಹಿಡಿಯಲು ಪ್ರಯತ್ನಿಸುತ್ತಾನೆ. ಅಭಿಜಿತ್: ಜಾನು, ನನ್ನನ್ನು ಕ್ಷಮಿಸಿಬಿಡು. ಸತ್ಯ ತಿಳಿಯದೆ ನಿನಗೆ ದೊಡ್ಡ ದ್ರೋಹ ಮಾಡಿದೆ. ನೀನಿಲ್ಲದೆ ನಾನು ಬದುಕಲಾರೆ ಜಾನು. ದಯವಿಟ್ಟು ನನ್ನ ಜೊತೆ ಮರಳಿ ಬಂದ್ಬಿಡು. ಜಾನು ತನ್ನ ಕೈಯನ್ನು ಮೆಲ್ಲಗೆ ಬಿಡಿಸಿಕೊಳ್ಳುತ್ತಾಳೆ. ಅವಳ ಧ್ವನಿಯಲ್ಲಿ ನಡುಕವಿಲ್ಲ, ಕೇವಲ ದೃಢತೆ ಇರುತ್ತದೆ. ಜಾನು: ಕ್ಷಮಿಸಿ ಮಿಸ್ಟರ್ ಅಭಿಜಿತ್. ನೀವು ಯಾರನ್ನು ಹುಡುಕಿಕೊಂಡು ಬಂದಿದ್ದೀರೋ ಆ ಜಾನು ಅಂದೇ ಸತ್ತು ಹೋದಳು. ಈಗ ನಿಮ್ಮ ಮುಂದೆ ಇರೋದು ಶಾರದಾರಾವ್ ಮಗಳು. ನೀವು ನನ್ನನ್ನು ಪ್ರೀತಿಸಿದೆ ಅಂತ ಹೇಳಿದ್ರಿ. ಆದರೆ ಆ ಪ್ರೀತಿಗೆ ನನ್ನ ವ್ಯಕ್ತಿತ್ವದ ಮೇಲೆ ನಂಬಿಕೆ ಇಡೋ ಶಕ್ತಿ ಇರಲಿಲ್ಲ. ಒಂದು ಫೋಟೋ ನೋಡಿ ನನ್ನ ಚಾರಿತ್ರ್ಯಕ್ಕೆ ಬೆಂಕಿ ಹಚ್ಚಿದ ನಿಮಗೆ ಈಗ ಸತ್ಯ ತಿಳಿದ ಮೇಲೆ ನಾನು ಮತ್ತೆ ಬೇಕಾದೆನಾ? ಇದು ಯಾರೂ ತಿಳಿಯದ ಸಮರ್ಥ್ ಜಾನುವಿನ ಕಣ್ಣಲ್ಲಿನ ನೀರು ನೋಡಿ ಅಭಿಯ ಮುಂದೆ ಬಂದು ನಿಲ್ಲುತ್ತಾನೆ. ಸಮರ್ಥ್: ಯಾರು ನೀವು? ಇಲ್ಲಿ ಬಂದು ಜಾನುಗೆ ತೊಂದರೆ ಕೊಡ್ತಿದ್ದೀರಾ? ಅವಳು ಈ ಮನೆತನದ ಅತಿಥಿ ಮಾತ್ರವಲ್ಲ, ಈ ಊರಿನ ಗೌರವ. ಅವಳಿಗೆ ಇಷ್ಟವಿಲ್ಲದೆ ನೀವು ಅವಳನ್ನು ಮುಟ್ಟುವಂತಿಲ್ಲ. ಸಮರ್ಥ್ ತನ್ನನ್ನು ತಡೆಯುತ್ತಿರುವುದು ಮತ್ತು ಜಾನು ಅವನ ಹಿಂದೆ ನಿಂತಿರುವುದನ್ನು ನೋಡಿ ಅಭಿಗೆ ತಡೆದುಕೊಳ್ಳಲಾಗುವುದಿಲ್ಲ. ಅಭಿಜಿತ್: ಜಾನು, ಇವನಿಗೋಸ್ಕರ ನನ್ನನ್ನು ದೂರ ತಳ್ತಿದ್ಯಾ? ಇಷ್ಟು ಬೇಗ ನನ್ನನ್ನು ಮರ್ತ್ಬಿಟ್ಟಿಯಾ? ಈ ಮಾತನ್ನು ಕೇಳಿದ ಜಾನು ಜೋರಾಗಿ ನಗುತ್ತಾಳೆ. ಆ ನಗು ಅಭಿಯ ಹೃದಯಕ್ಕೆ ಚುಚ್ಚುತ್ತದೆ. ಜಾನು: ನೋಡಿ, ಈಗಲೂ ನಿಮ್ಮಲ್ಲಿರೋದು ಸಂಶಯ ಹೊರತು ಪಶ್ಚಾತ್ತಾಪವಲ್ಲ. ಸಮರ್ಥ್ ನನ್ನ ಕಷ್ಟದ ಕಾಲದಲ್ಲಿ ನನಗೆ ಗೌರವ ಮತ್ತು ಆಶ್ರಯ ಕೊಟ್ಟವರು. ನಿಮ್ಮಂತೆ ಸಂಶಯದ ಕಣ್ಣಿಂದ ನೋಡಿದವರಲ್ಲ. ದಯವಿಟ್ಟು ಇಲ್ಲಿಂದ ಹೊರಟು ಹೋಗಿ. ಅಭಿಜಿತ್ ಅಲ್ಲಿಂದ ಹೋಗದೆ ಊರಿನ ಒಂದು ಸಣ್ಣ ಮನೆಯಲ್ಲಿ ವಾಸ ಮಾಡಲು ಶುರು ಮಾಡುತ್ತಾನೆ. ಜಾನು ಕೆಲಸ ಮಾಡುವ ಶಾಲೆಗೆ ಪ್ರತಿದಿನ ಹೋಗಿ ಅವಳನ್ನು ನೋಡುವುದು, ಅವಳಿಗೆ ಹೂವು ತರುವುದು ಮಾಡುತ್ತಾನೆ. ಒಂದು ಸಂಜೆ ತೋಟದ ನಡುವೆ ನಡೆಯುತ್ತಿರುವಾಗ ಸಮರ್ಥ್ ಧೈರ್ಯ ಮಾಡಿ ಜಾನುವಿನ ಮುಂದೆ ನಿಲ್ಲುತ್ತಾನೆ. ಅವನ ಕೈಯಲ್ಲಿ ಅವಳಿಗಿಷ್ಟವಾದ ಕಾಡು ಹೂವುಗಳಿರುತ್ತದೆ. ಸಮರ್ಥ್: ಜಾನು, ನೀನು ಈ ಮನೆಗೆ ಬಂದ ಮೇಲೆ ಇಲ್ಲಿನ ಪ್ರತಿ ಕಣದಲ್ಲೂ ಜೀವ ಬಂದಂತಾಗಿದೆ. ನಿನ್ನ ಕಣ್ಣಲ್ಲಿರೋ ನೋವನ್ನು ಅಳಿಸಿ ಅಲ್ಲಿ ನಗು ತುಂಬೋ ಆಸೆ ನನಗಿದೆ. ನಾನು ನಿನ್ನನ್ನು ಜೀವನ ಪೂರ್ತಿ ಹೀಗೆ ಗೌರವದಿಂದ ನೋಡ್ಕೊತೀನಿ. ನೀನು ಈ ಹೆಗ್ಡೆ ನಿವಾಸದ ಸೊಸೆಯಾಗಿರ್ತೀಯಾ? ಜಾನು ಒಂದು ಕ್ಷಣ ಸ್ತಬ್ಧಳಾಗುತ್ತಾಳೆ. ಅವಳ ಕಣ್ಣ ಮುಂದೆ ಅಭಿ ಮಾಡಿದ ಅವಮಾನ ಮತ್ತು ಮಲೆನಾಡಿನಲ್ಲಿ ನೀಡಿದ ನೆಮ್ಮದಿ ಎರಡೂ ಬಂದು ಹೋಗುತ್ತವೆ. ಅವಳು ಸಮರ್ಥನ ಕಣ್ಣಲ್ಲಿ ಕಣ್ಣಿಟ್ಟು ಅತ್ಯಂತ ಪ್ರೀತಿಯಿಂದಲೇ ಆದರೆ ಅಷ್ಟೇ ದೃಢವಾಗಿ ಮಾತನಾಡುತ್ತಾಳೆ. ಜಾನು: ಸಮರ್ಥ್, ನಿಮ್ಮ ಪ್ರೀತಿಗೆ ಬೆಲೆ ಕೊಟ್ಟೋ ಶಕ್ತಿ ನನಗಿಲ್ಲ. ಈ ಊರು, ಈ ಮನೆ ಮತ್ತು ನೀವು ನನಗೆ ಹೊಸ ಜನ್ಮ ಕೊಟ್ಟಿದ್ದೀರಿ. ಆದರೆ ಸಮರ್ಥ್, ನನ್ನ ಹೃದಯ ಈಗ ಒಂದು ಒಡೆದ ಕನ್ನಡಿಯಂತೆ. ಅದರ ಚೂರುಗಳನ್ನು ಜೋಡಿಸೋಕ್ಕೆ ಹೋದರೆ ನಿಮಗೂ ಗಾಯವಾಗಬಹುದು. ಸಮರ್ಥ್: ನಾನು ಆ ಗಾಯವನ್ನು ವಾಸಿ ಮಾಡ್ತೀನಿ ಜಾನು. ಆ ಅಭಿ ನಿನಗೆ ಬೆಲೆ ಕೊಡಲಿಲ್ಲ ಅಂದ ಮಾತ್ರಕ್ಕೆ ಪ್ರೀತಿಯೇ ಸುಳ್ಳಾಗಲ್ಲ. ಜಾನು: ಅಲ್ಲ ಸಮರ್ಥ್, ನಾನು ಈಗಲೂ ಅವನನ್ನು ಪ್ರೀತಿಸುತ್ತಿದ್ದೀನಿ ಅಂತಲ್ಲ. ಆದರೆ ಒಬ್ಬ ವ್ಯಕ್ತಿಯ ಮೇಲೆ ನಂಬಿಕೆ ಕಳೆದುಕೊಂಡ ಮೇಲೆ ಇನ್ನೊಬ್ಬರ ಜೀವನದೊಳಗೆ ಹೋಗೋದು ಆ ವ್ಯಕ್ತಿಗೆ ನಾನು ಮಾಡೋ ದ್ರೋಹ ಅನಿಸುತ್ತೆ. ನಿಮ್ಮ ಸ್ನೇಹ ನನಗೆ ಪವಿತ್ರವಾದದ್ದು. ಆ ಸ್ನೇಹಕ್ಕೆ ಪ್ರೀತಿ ಅಥವಾ ಮದುವೆ ಅನ್ನೋ ಹೆಸರಿಟ್ಟು ಕಳೆದುಕೊಳ್ಳೋಕ್ಕೆ ನನಗೆ ಇಷ್ಟವಿಲ್ಲ. ನೀವು ನನ್ನನ್ನು ಕೇವಲ ಒಬ್ಬ ಸ್ವಾವಲಂಬಿ ಜಾನು ಆಗಿ ನೋಡಿದರೆ ನನಗೆ ಅದೇ ದೊಡ್ಡ ಗೌರವ. ವಾತಾವರಣ ಗಂಭೀರವಾಗುತ್ತಿರುವುದನ್ನು ಗಮನಿಸಿದ ಜಾನು ವಿಷಯವನ್ನು ಬದಲಿಸಲು ತನ್ನದೇ ಆದ ಹಳ್ಳಿ ಶೈಲಿಯ ಕಾಮಿಡಿ ಬಳಸುತ್ತಾಳೆ. ಜಾನು: ನೋಡಿ ಸಮರ್ಥ್, ನೀವು ಹೀಗೆಲ್ಲ ಸೀರಿಯಸ್ ಆಗಿ ಮಾತಾಡಿದರೆ ನಾನು ನಾಳೆನೇ ನಿಮ್ಮ ತೋಟದ ಅಡಿಕೆ ಮರ ಹತ್ಬಿಡ್ತೀನಿ ಅಷ್ಟೇ. ಆಮೇಲೆ ನನ್ನ ಕೆಳಗಿಳಿಸೋಕೆ ನೀವು ಇಡೀ ಊರನ್ನೇ ಕರೆಸಬೇಕಾಗುತ್ತದೆ. ಅದಕ್ಕೆ ಸುಮ್ಮನೆ ಈ ಹೂಗಳನ್ನು ದೇವರಿಗೆ ಕೊಡಿ. ನನಗೆ
ಟೀ ಟೈಮ್ ಆಯಿತು ಬನ್ನಿ. ಜಾನುವಿನ ಈ ಮಾತಿಗೆ ಸಮರ್ ಸಂಕಟದಲ್ಲೂ ನಗುತ್ತಾನೆ. ಅವಳ ವ್ಯಕ್ತಿತ್ವದ ಮೇಲಿನ ಅವನ ಗೌರವ ಮತ್ತಷ್ಟು ಹೆಚ್ಚಾಗುತ್ತದೆ. ಸಮರ್ಥ್ ಒಬ್ಬ ನಿಜವಾದ ಸುಸಂಸ್ಕೃತ ಮನುಷ್ಯನಾಗಿ ಜಾನುವಿನ ನಿರ್ಧಾರವನ್ನು ಗೌರವಿಸುತ್ತಾನೆ. ಸರಿ ಜಾನು, ನೀನು ಹೇಳಿದ್ದು ಸರಿ. ನಿನ್ನ ಸ್ನೇಹವೇ ನನಗೆ ಸಾಕು. ಆದರೆ ನೆನಪಿಡು, ಯಾವತ್ತಾದರೂ ನಿನಗೆ ಈ ಜಗತ್ತಿನ ಮೇಲೆ ನಂಬಿಕೆ ಹೊರಟು ಹೋದರೆ ಈ ಹೆಗ್ಗಡೆ ಮನೆತನದ ಬಾಗಿಲು ನಿನಗಾಗಿ ಯಾವಾಗಲೂ ತೆರೆದಿರುತ್ತೆ ಎಂದು ಭರವಸೆ ನೀಡುತ್ತಾನೆ. ಇದೇ ಸಂಭಾಷಣೆಯನ್ನು ದೂರದಿಂದ ಗಿಡದ ಮರೆಯಲ್ಲಿ ನಿಂತು ಅಭಿಜಿತ್ ಕೇಳಿಸಿಕೊಳ್ಳುತ್ತಿರ್ತಾನೆ. ಜಾನು ಸಮರ್ಥನ ಪ್ರೀತಿಯನ್ನು ತಿರಸ್ಕರಿಸಿದ್ದು ಕೇಳಿ ಅವನಿಗೆ ಒಂದು ಕಡೆ ಸಮಾಧಾನವಾದರೆ, ಅವಳು ನಂಬಿಕೆ ಕಳೆದುಕೊಂಡಿದ್ದೇನೆ ಎಂದು ಹೇಳಿದ್ದು ಅವನ ಎದೆಗೆ ಈಟಿಯಿಂದ ಚುಚ್ಚಿದಂತಾಗುತ್ತದೆ. ಅಭಿಜಿತ್ ತನ್ನ ತಪ್ಪಿನ ಪ್ರಾಯಶ್ಚಿತ್ತ ಮಾಡಿಕೊಳ್ಳಲು ಮತ್ತು ಜಾನುವಿನ ನಂಬಿಕೆಯನ್ನು ಮರಳಿ ಗಳಿಸಲು ತನ್ನ ಐಷಾರಾಮಿ ಬಟ್ಟೆ, ಕಾರು ಮತ್ತು ಅಹಂಕಾರವನ್ನೆಲ್ಲ ಬಿಟ್ಟು ಪಕ್ಕಾ ಹಳ್ಳಿ ಐದನ ಅವತಾರ ತಾಳುತ್ತಾನೆ. ಅಭಿಜಿತ್ ನೇರವಾಗಿ ಸಮರ್ಥ್ ಬಳಿ ಹೋಗಿ, ನನಗೆ ಕೆಲಸ ಕೊಡಿ, ನಾನು ಈ ಮನೆಯಲ್ಲಿ ಒಬ್ಬ ಆಳಾಗಿ ಇರುತ್ತೇನೆ ಎಂದು ಕೇಳಿಕೊಳ್ಳುತ್ತಾನೆ. ಸಮರ್ಥ್ಗೆ ಇವನು ಯಾರೆಂದು ಗೊತ್ತಿದ್ದರೂ ಜಾನು ಬಗ್ಗೆ ಅವನಿಗಿರೋ ಹಠ ನೋಡಿ ಒಂದು ಅವಕಾಶ ಕೊಡುತ್ತಾನೆ. ಅಭಿ ತನ್ನ ಹೆಸರನ್ನು ಜೀತು ಎಂದು ಬದಲಿಸಿಕೊಳ್ಳುತ್ತಾನೆ. ಕಾಫಿ ತೋಟಕ್ಕೆ ಹೋದ ಅಭಿ ಜಿಗಣೆ ಕಚ್ಚಿದಾಗ ಅವನು ಹಾವು ಹಾವು ಎಂದು ಕಿರುಚುತ್ತಾ ಓಡುತ್ತಾನೆ. ಇದನ್ನು ನೋಡಿ ಜಾನು ನಗು ತಡೆಯಲಾರದೆ ಮುಖ ತಿರುಗಿಸಿಕೊಳ್ಳುತ್ತಾಳೆ. ಕೈಯಲ್ಲಿ ಸುಲಿಗೆ ಕತ್ತಿ ಹಿಡಿದು ಅಡಿಕೆ ಸುಲಿಯಲು ಹೋದ ಅಭಿ ಅಡಿಕೆಗಿಂತ ಹೆಚ್ಚಾಗಿ ತನ್ನ ಬೆರಳನ್ನೇ ಗಾಯ ಮಾಡಿಕೊಳ್ಳುತ್ತಾನೆ. ಜಾನು ಬಂದು ಬ್ಯಾಂಡೇಜ್ ಹಾಕುವಾಗ ಇಬ್ಬರ ನಡುವೆ ಒಂದು ಕ್ಷಣ ಮೌನದ ಸಂಭಾಷಣೆ ನಡೆಯುತ್ತದೆ. ಜಾನು ಕೆಲಸ ಮಾಡುವ ಸ್ಕೂಲ್ಗೆ ಅಭಿ ಹೋಗಿ ಗಿಡಗಳಿಗೆ ನೀರು ಹಾಕುವುದು, ಬೆಂಚ್ಗಳನ್ನು ಒರೆಸುವುದು ಮಾಡುತ್ತಾನೆ. ಮಕ್ಕಳು ಅವನನ್ನು ಗಡ್ಡದಣ್ಣ ಎಂದು ಕರೆಯುತ್ತಾ ಕಾಡುತ್ತಾರೆ. ಮಧ್ಯಾಹ್ನ ಜಾನು ಮಕ್ಕಳಿಗೆ ಪಾಠ ಮಾಡುವಾಗ ಅಭಿ ಕಿಟಕಿಯ ಹೊರಗೆ ನಿಂತು ಅವಳನ್ನೇ ನೋಡುವುದು ಕಂಡು ಮಕ್ಕಳು, ಟೀಚರ್ ನೋಡಿ, ಹೊರಗಡೆ ಒಬ್ಬರು ಶೋಕಿ ಮಾಡ್ತಿದ್ದಾರೆ ಎಂದು ಕೂಗುತ್ತಾರೆ. ಜಾನು ಅವನನ್ನು ಕಂಡು ಸುಮ್ಮನೆ ಸಿಟ್ಟಿನಿಂದ ನೋಡಿದರೂ ಮನಸ್ಸಿನ ಒಳಗಡೆ ಅವನ ಬದಲಾವಣೆ ಕಂಡು ಆಶ್ಚರ್ಯ ಪಡುತ್ತಾಳೆ. ಒಂದು ದಿನ ವಿಪರೀತ ಮಳೆ ಬಂದಾಗ ಜಾನು ಶಾಲೆ ಮುಗಿಸಿ ಬರಲು ತೊಂದರೆಯಾಗುತ್ತದೆ. ಅಭಿಜಿತ್ ಹಳ್ಳಿಯ ದೊಡ್ಡ ಬಿದಿರಿನ ಕೊಡೆ ಹಾಕಿಕೊಂಡು ತನ್ನ ಬಟ್ಟೆಯನ್ನೆಲ್ಲ ನೆನೆಸಿಕೊಂಡು ಅವಳಿಗಾಗಿ ಕಾಯುತ್ತಿರುತ್ತಾನೆ. ಅಭಿ, ಜಾನು, ನಿನಗೆ ಮಳೆಯಲ್ಲಿ ನೆನೆದರೆ ಜ್ವರ ಬರುತ್ತೆ, ಬಾ ಈ ಕೊಡೆ ಅಡಿ ನಿಲ್ಲು. ಜಾನು, ನನ್ನನ್ನು ನೆನೆಯೋಕೆ ಬಿಟ್ಟವರೇ ನೀವು, ಈಗ ಜ್ವರದ ಬಗ್ಗೆ ಚಿಂತೆ ಮಾಡ್ತಿದ್ದೀರಾ ಎಂದು ಖಾರವಾಗಿ ಹೇಳಿದರೂ ಅವನು ನಡುಗುತ್ತಿರುವ ಸ್ಥಿತಿ ನೋಡಿ ಅವಳ ಮನಸ್ಸು ಕರಗುತ್ತದೆ. ಸಮರ್ಥ್ ಬೇಕೆಂದೇ ಅಭಿಗೆ ಕಷ್ಟದ ಕೆಲಸಗಳನ್ನು ಕೊಡುತ್ತಾನೆ. ಗದ್ದೆ ಉಳುವಿಕೆ, ಸಗಣಿ ಎತ್ತುವುದು. ಅಭಿ ಅಸಹ್ಯ ಪಡದೆ ಅದೆಲ್ಲವನ್ನೂ ಮಾಡುತ್ತಾನೆ. ಸಮರ್ಥ್ ಜಾನು ಹತ್ತಿರ ಬಂದು, ನೋಡು ಜಾನು, ನಿನ್ನ ಈ ರಾಜ್ಕುಮಾರ ಈಗ ನಿಜವಾದ ಮಣ್ಣಿನ ಮಗನಾಗುತ್ತಿದ್ದಾನೆ ಎಂದು ರೇಗಿಸುತ್ತಾನೆ. ಊರಿನ ಗ್ರಾಮ ದೇವತೆಯ ಜಾತ್ರೆ ಶುರುವಾಗಿದೆ. ಹೆಗ್ಗಡೆ ಕುಟುಂಬದ ಸಂಪ್ರದಾಯದಂತೆ ಮೊದಲ ಪೂಜೆಯನ್ನು ಮನೆಯ ಸೊಸೆ ಅಥವಾ ಮಗಳು ಮಾಡಬೇಕು. ಆದರೆ ಸಾವಿತ್ರಮ್ಮ, ನಮ್ಮ ಮನೆಗೆ ಬಂದ ಮಹಾಲಕ್ಷ್ಮಿ ಜಾನು, ಅವಳೇ ಮೊದಲೇ ಪೂಜೆ ಮಾಡಲಿ ಎಂದು ಘೋಷಿಸುತ್ತಾರೆ. ಜಾನು ಮಲೆನಾಡಿನ ರೇಷ್ಮೆ ಸೀರೆ ಉಟ್ಟು ಕೈಯಲ್ಲಿ ಆರತಿ ಹಿಡಿದು ದೇವಸ್ಥಾನದ ಮೆಟ್ಟಿಲು ಹತ್ತುವಾಗ ಇಡೀ ಊರೇ ಅವಳ ಕಳೆ ನೋಡಿ ಬೆರಗಾಗುತ್ತಾರೆ. ಸಮರ್ಥ್ನ ದೊಡ್ಡಮ್ಮನ ಮಗಳು ಪುಟ್ಟಕ್ಕ ಪಕ್ಕಾ ಹಳ್ಳಿ ಹುಡುಗಿ. ಬೆಂಗಳೂರಿನಿಂದ ಬಂದಿರುವ ಅಭಿಯನ್ನು ನೋಡಿ ಫಿದಾ ಆಗ್ಬಿಡ್ತಾಳೆ. ಏನ್ರಿ ಅಭಿ ಸಾಹೇಬ್ರೆ, ನಮ್ಮ ಮಲೆನಾಡು ಅಂದರೆ ಹೂವಿನ ನಾಡು, ನನ್ನ ಮದುವೆ ಆಗ್ತೀರಾ ಎಂದು ಪೀಡಿಸುತ್ತಾಳೆ. ಅಭಿ ಹೊಲದಲ್ಲಿ ಕೆಲಸ ಮಾಡುತ್ತಿದ್ದರೆ ಪುಟ್ಟಕ್ಕ ಅವನಿಗೆ ಬುತ್ತಿ ತಂದು ನನ್ನ ಕೈಯಾರೆ ಉಣ್ಣಿ ಎಂದು ಬಲವಂತ ಮಾಡುತ್ತಾಳೆ. ಜಾನು ಇದನ್ನು ದೂರದಿಂದ ನೋಡಿ ಮನಸ್ಸಿನಲ್ಲೇ ನಗುತ್ತಾಳೆ. ಅಭಿ ಜಾನು ಕಡೆ ನನ್ನ ಕಾಪಾಡು ಎಂಬಂತೆ ಕೈ ಸನ್ನೆ ಮಾಡಿದರೆ ಜಾನು ಮಾತ್ರ ನಿಮಗೆ ತಕ್ಕ ಜೋಡಿ ಎಂಬಂತೆ ಕಣ್ಣು ಹೊಡೆಯುತ್ತಾಳೆ. ಜಾತ್ರೆಯ ಮೈದಾನದಲ್ಲಿ ಕುಸ್ತಿ ಪಂದ್ಯಾವಳಿ ಏರ್ಪಾಡಾಗಿರುತ್ತದೆ. ಊರಿನ ಪೈಲ್ವಾನರ ಮುಂದೆ ಸಮರ್ಥ್ ಮತ್ತು ಅಭಿ ಇಬ್ಬರು ಅಖಾಡಕ್ಕೆ ಇಳಿಯುತ್ತಾರೆ. ಸಮರ್ಥ್ ತನ್ನ ಮಲೆನಾಡಿನ ಶಕ್ತಿ ತೋರಿಸಿದರೆ ಅಭಿ ತನ್ನ ಸಿಟಿಯ ಜಿಮ್ ಬಾಡಿ ಶಕ್ತಿ ತೋರಿಸುತ್ತಾನೆ. ಅಂತಿಮವಾಗಿ ಇಬ್ಬರು ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾ ಊರಿನ ಎದುರಾಳಿಗಳನ್ನು ಸೋಲಿಸುತ್ತಾರೆ. ಆಗ ಇಬ್ಬರ ನಡುವೆ ಒಂದು ಸುಂದರ ಗೆಳೆತನ ಮೂಡುತ್ತದೆ. ಜಾನು ಯಾರನ್ನೇ ಆರಿಸಿಕೊಂಡರೂ ನಾವು ಮಾತ್ರ ಫ್ರೆಂಡ್ಸ್ ಎಂದು ಇಬ್ಬರು ಕೈ ಕುಲುಕುತ್ತಾರೆ. ಇತ್ತ ಬೆಂಗಳೂರಿನಲ್ಲಿ ರಾಜಲಕ್ಷ್ಮಿ ಅಜ್ಜಿ ಅಭಿಯ ಆ ಭಿಕ್ಷುಕಿಯನ್ನು ಬೆನ್ನು ಹತ್ತಿದ್ದಾನೆ. ಅವಳು ಬದುಕಿದರೆ ತಾನೇ ಇವನು ವಾಪಸ್ ಬರೋದು ಎಂದು ಮಾಸ್ಟರ್ ಪ್ಲಾನ್ ಮಾಡುತ್ತಾರೆ. ಅಜ್ಜಿ ಕಳುಹಿಸಿದ ಸುಪಾರಿ ರೌಡಿಗಳು ಜಾತ್ರೆಯ ಜನಜಂಗುಳಿಯ ನಡುವೆ ಜಾನುವನ್ನು ಸಾಯಿಸಲು ಮಾರಕಸರಗಳೊಂದಿಗೆ ಹೊಂಚು ಹಾಕಿ ಕುಳಿತಿರುತ್ತಾರೆ. ರಥೋತ್ಸವದ ಸಮಯದಲ್ಲಿ ಜನಜಂಗುಳಿಯ ಲಾಭ ಪಡೆದು ಒಬ್ಬ ರೌಡಿ ಜಾನುವಿನ ಕಡೆಗೆ ಚಾಕು ಹಿಡಿದು ನುಗ್ಗುತ್ತಾನೆ. ಆದರೆ ಸರಿಯಾದ ಸಮಯಕ್ಕೆ ಅಭಿಜಿತ್ ಅದನ್ನು ಗಮನಿಸುತ್ತಾನೆ. ಅಭಿ, ಜಾನು ಹುಷಾರ್ ಎಂದು ಕೂಗುತ್ತಾ ಅವಳ ಮುಂದೆ ಅಡ್ಡ ಬರುತ್ತಾನೆ. ಚಾಕು ಅಭಿಯ ಭುಜಕ್ಕೆ ತಾಗುತ್ತದೆ. ರಕ್ತ ಚಿಮ್ಮುವುದನ್ನು ಕಂಡ ಜಾನು ಅಭಿ ಎಂದು ಕಿರುಚುತ್ತಾ ಅವನನ್ನು ಹಿಡಿದುಕೊಳ್ಳುತ್ತಾಳೆ. ಅದೇ ಕ್ಷಣದಲ್ಲಿ ಸಮರ್ಥ್ ಮತ್ತು ಊರಿನ ಜನ ಸೇರಿ ರೌಡಿಗಳನ್ನು ಹಿಡಿದು ಧರ್ಮದೇಟು ನೀಡುತ್ತಾರೆ. ರೌಡಿಗಳು ಅಳುತ್ತಾ ಸತ್ಯ ಬಾಯ್ಬಿಡುತ್ತಾರೆ, ನಮ್ಮನ್ನ ಕ್ಷಮಿಸಿ, ಬೆಂಗಳೂರಿನ ರಾಜಲಕ್ಷ್ಮಿ ಅಜ್ಜಿ ಹಣ ಕೊಟ್ಟು ಈ ಕೆಲಸ ಮಾಡಿಸಿದ್ದಾರೆ.
ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.